ಕೋಳಿ ಸಾರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಫಾರ್ಮ್ ಕೋಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ತೆಂಗಿನ ತುರಿ, ಹುರ್ಗಡ್ಲೆ, ಗಸಗಸೆ, ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಮೆಣಸು, ಉಪ್ಪು, ತುಪ್ಪ, ಎಣ್ಣೆ. ಕೋಳಿ ಸಾರು ಮಾಡೋದಕ್ಕೆ ಇವಾಗ ಫಸ್ಟ್ ನಾನು ಮಸಾಲೆಗಳನ್ನ ಹುರ್ಕೋಬೇಕಾಗುತ್ತೆ. ಹುರಿದು ಮಾಡಿದಾಗ ನಾನು ಯೂಶಲಿ ಹೇಳ್ತಾ ಇರ್ತೀನಿ ರುಚಿ ಹೆಚ್ಚು ಅಂತ. ಮಸಾಲೆ ಹುರ್ಕೊಳ್ಳೋದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಚಕ್ಕೆ 1 ಇಂಚಿನಷ್ಟು 4ರಿಂದ 5, ಮೆಣಸು 1 ಟೀ ಸ್ಪೂನಷ್ಟು, ಲವಂಗ 4. ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಈರುಳ್ಳಿ ಮಸಾಲೆಗೆ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಮಸಾಲೆನ ಹುರಿದು ಮಾಡಿದಾಗ ಆ ರುಚಿನೇ ಬೇರೆ, ನಾವು ಹಸಿಯಾಗಿ ಮಸಾಲೆನ ರುಬ್ಬು ಮಾಡಿದಾಗ ಆ ಟೇಸ್ಟೇ ಬೇರೆ. ರುಚಿನ ಎನ್ಹ್ಯಾನ್ಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಮಸಾಲೆನ ಹುರಿದು ಸಾರು ಮಾಡಿದಾಗ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳೋಣ. ಹಸಿ ಶುಂಠಿ 1 ಟೇಬಲ್ ಸ್ಪೂನಷ್ಟು ಶುಂಠಿನ ಹೆಚ್ಚಿರೋಂಥದ್ದು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ. ಯೂಶಲಿ ಕೋಳಿ ಸಾರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಕ್ವೈಟ್ ಕಾಮನ್ ಆಗಿ ಎಲ್ಲರೂ ಮಾಡೋಂಥದ್ದೇ. ಆದರೆ ಮಾಡೋಂಥ ವಿಧಾನಗಳು, ಹಾಕೋಂಥ ಸಾಮಗ್ರಿಗಳು ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ. ಆ ವ್ಯತ್ಯಾಸಗಳೇ ಆ ಟೇಸ್ಟಲ್ಲೂ ಡಿಫ್ರೆನ್ಸ್ ತರೋಂಥದ್ದು. ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಟೇಸ್ಟ್ ಹಾಗೂ ಒಳ್ಳೆ ಕೆಂಪು ಬಣ್ಣ ಬರೋದಕ್ಕೆ ಕೋಳಿ ಸಾರು. ಯೂಶಲಿ ಕೋಳಿ ಸಾರು ಅಂದಾಗ ಕೆಂಪಗಿದ್ದಾಗ, ನಮ್ಮ ಕರ್ನಾಟಕ ಶೈಲಿ ಅಂದರೆ ಕೆಂಪಗಿರಬೇಕು ಕೋಳಿ ಸಾರು. ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಇಲ್ಲಿ ರುಚಿಗೆ ಹಾಗೂ ಬಣ್ಣಕ್ಕೆ ಬಳಸ್ತಾ ಇದ್ದೀನಿ. ಇದರಿಂದ ನಿಮಗೆ ಖಾರ ಬರೋದಿಲ್ಲ. ಒಂದು 6-7 ಬ್ಯಾಡಗಿ ಹಾಕ್ಕೊಳ್ಳಿ ಒಂದು ಫುಲ್ ಕೋಳಿಗೆ. ಮತ್ತು ನಾನು ಅಚ್ಕಾರದ ಪುಡಿನ, ಖಾರಕ್ಕೆ ಅಚ್ಕಾರದ ಪುಡಿನ ಹಾಕ್ತೀನಿ. ನೋಡಿ, ಈರುಳ್ಳಿ ಕೆಂಪಗಾಗ್ತಾಯಿದೆ. ಚೆನ್ನಾಗಿ ಒಳ್ಳೆ ಘಮ ಬರಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ನಮಗೆ. ಮೀಡಿಯಮ್ ಸೈಜು 2 ಟೊಮೆಟೊ. ಟೊಮೆಟೊ ಚೆನ್ನಾಗಿ ಬೆಂದು ಮೆತ್ತಗಾಗೋಬೇಕು ನಮಗೆ. ಈ ಹುರ್ಕೊಳ್ಳೋದ್ರಲ್ಲೇ ಚೆನ್ನಾಗಿ ಮೆತ್ತಗಾಗಬೇಕು. ಒಂದು ಸ್ವಲ್ಪ ರವಿ ಅವರ ಅರಿಶಿನದ ಪುಡಿ, 1/4 ಟೀ ಸ್ಪೂನ್ಗಿನ್ನ ಕಡಿಮೆ. ಮತ್ತು ಚಿಕನ್ಗೂ ಸಹ ಬೆರೆಸ್ತೀನಿ ಅರಿಶಿನ. ಒಂದು 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಗ್ಯಾಸ್ನ ಆಫ್ ಮಾಡೋದಕ್ಕಿಂತ ಮುಂಚೆ ಅಚ್ಕಾರದ ಪುಡಿ ಹಾಗೂ ಧನಿಯಾ ಪುಡಿನ ಹಾಕಿ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಸಾರಿಗೆ ಬೇಕಾಗಿರೋಷ್ಟು ಖಾರ, ರವಿ ಅವರ ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು, ಹಾಗೆ ಧನಿಯಾ ಪುಡಿ 2 ಸ್ಪೂನಷ್ಟು. ಆ ಬಿಸಿನೇ ಸಾಕು, ಇದನ್ನು ಫ್ರೈ ಮಾಡೋದು ಬೇಕಾಗಿಲ್ಲ. ಆಫ್ ಮಾಡ್ತೀನಿ. ಇದನ್ನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ತಣ್ಣಗಾದಮೇಲೆ ರುಬ್ಕೊಳ್ಳೋಣ. ಮತ್ತು ಗಸಗಸೆ, ಹುರ್ಗಡ್ಲೆ, ಕಾಯಿ ತುರಿ ಅದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಮಸಾಲೆನ ಹುರಿದಿರೋಂಥದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಒಂದು ಕೋಳಿಯ ಸಾರಿಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ. ಇದು ಸಾರು ಗಟ್ಟಿಯಾಗಿ ಮಾಡುತ್ತೆ ಗಸಗಸೆ, ಹಾಗೂ ರುಚಿ ಹೆಚ್ಚುತ್ತೆ. ಜಾಸ್ತಿ ಫ್ಲೇಮಲ್ಲಿ ಗಸಗಸೆನ ಹುರಿಯೋದು ಬೇಡ, ಆ ಪ್ಯಾನಿನ ಬಿಸಿಗೆ ಸಾಕು. ಗಸಗಸೆ ಹುರಿದಿಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ. ಇದು ಸಹ ಸಾರು ಗಟ್ಟಿಯಾಗುತ್ತೆ ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ. 1 ಕಪ್ಪನಷ್ಟು ತೆಂಗಿನ ತುರಿ ಹಾಕಿ ಆಫ್ ಮಾಡ್ತೀನಿ. ಕಳ್ಳೆನೆಲ್ಲ ಹುರ್ಕೊಳ್ಳೋದು ಬೇಕಾಗಲ್ಲ ನಾವು. ಗಸಗಸೆ ಒಂದು ಹುರ್ಕೊಂಡು ಅದಕ್ಕೇ ಹುರ್ಗಡ್ಲೆ ಹಾಗೂ ತೆಂಗಿನಕಾಯಿನ ಹಾಕ್ಕೊಳ್ಳಿ. ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಆ ಬಿಸಿಲೇ ಜಸ್ಟ್ ನಾನು ಮಿಕ್ಸಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೆರಡರನ್ನು ಈಗ ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಳೋಣ. ಕೋಳಿ ಸಾರಿಗೆ ಈಗ ಕುಕ್ಕರ್ ಇಟ್ಟಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪ. ಕೋಳಿ ಸಾರಿಗೆ ಏನಕ್ಕೆ ಹಾಕ್ತೀವಿ ಅಂದರೆ, ಅದರಲ್ಲೂ ನಾಟಿ ಕೋಳಿ, ಫಾರ್ಮ್ ಕೋಳಿ ಎಲ್ಲ ತುಂಬ ಹೀಟ್. ಅದು ತುಪ್ಪ ಹಾಕಿದ್ರೆ ಹೀಟ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಇಟ್ಸ್ ಆಪ್ಷನಲ್. ನೀವು ಬರೀ ಎಣ್ಣೆಲೇ ಮಾಡ್ತೀರಾ ಅಂದರೆ ಎಣ್ಣೆ ಹಾಕಿನೇ ಒಗ್ಗರಣೆ ಹಾಕ್ಕೋಬೋದು. ಒಂದು ಚಿಕ್ಕ ಈರುಳ್ಳಿ ಒಗ್ಗರಣೆಗೆ, ಫಾರ್ಮ್ ಕೋಳಿ 1 ಫುಲ್ ಕೋಳಿ ಇದೆ ಇಲ್ಲಿ, ಚೆನ್ನಾಗಿ ತೊಳೆದಿದ್ದೀವಿ. ಅರಿಶಿನ ಹಾಕಿ ಯೂಶಲಿ ನಮ್ಮ ಮನೇಲಿ ತೊಳೆಯೋದು ನಾವು, ಅದು ಕ್ಲೀನ್ ಆಗುತ್ತೆ. ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋಂಥದ್ದು.
ರವಿ ಅವರ ಅರಿಶಿಣದ ಪುಡಿ ಸ್ವಲ್ಪ, 1/4 ಚಮಚಕ್ಕಿಂತ 1/4 ಭಾಗ. ಯಾವುದೇ ಚಿಕನ್ ಆದ್ರೂ ಅದರಲ್ಲಿ ಒಂಥರ ಸ್ಮೆಲ್ ಬರುತ್ತೆ. ಆದ್ದರಿಂದ ನಾವು ಚೆನ್ನಾಗಿ ಸುಂಡಿಸ್ಕೋಬೇಕು ಅಂತ ನಾವು ಹೇಳ್ತೀವಿ. ಯೂಶ್ವಲಿ ಎಣ್ಣೆಗೆ ಹಾಕಿದ್ಮೇಲೆ ಅದರಲ್ಲಿರೋಂಥದ್ದು ನೀರಿನ ಅಂಶ ಏನಿರುತ್ತೆ ಅದು ಹೊರಗಡೆ ಬರಬೇಕು. ಆ ನೀರು ಸುಂಡಿದ್ರೇ ಸಾರಿನ ರುಚಿ ಚೆನ್ನಾಗಿರೋದು. ನೀರು ಸುಂಡೋದಕ್ಕೆ ಬಿಡಬೇಕು. ಹಾಗಾಗಿ ನಾನಿಲ್ಲಿ ಅದು ಚೆನ್ನಾಗಿ ನೀರು ಸುಂಡಲಿ ಅಂತ ಹಾಗೆ ಬಿಡ್ತೀನಿ. ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ಹುರಿದಿರೋಂಥ ಮಸಾಲೆನ ತಣ್ಣಗಾಗಿದೆ, ರುಬ್ಬೋದಕ್ಕೆ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಮಸಾಲೆನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಮಸಾಲೆನ ಹಾಕ್ಕೊಳ್ಳಿ. ನಾನು ಮಸಾಲೆ ರುಬ್ಬಿರೋ ಜಾರಲ್ಲೇ ತೆಂಗಿನ ತುರಿ, ಗಸಗಸೆ ಹಾಗೂ ಹುರ್ಗಡ್ಲೆನ ರುಬ್ಕೋತಾ ಇದ್ದೀನಿ. ಹೀಗೆ ಫೈನಾಗಿ ನುಣ್ಣಗೆ ರುಬ್ಕೊಳ್ಳಿ. ಚೆನ್ನಾಗಿ ಮಸಾಲೆಯಲ್ಲಿ ಕೋಳಿನ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಈಗ ಒಂದು 5 ನಿಮಿಷ ಮಸಾಲೆಯಲ್ಲಿ ನಾನು ಹಾಗೆ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ 5 ನಿಮಿಷ ಆದಮೇಲೆ ತೆಂಗಿನ ತುರಿ ಮತ್ತು ಗಸಗಸೆನ ರುಬ್ಬಿರೋಂಥದ್ದು ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ, ಹುರ್ಗಡ್ಲೆ ಹಾಗೂ ಗಸಗಸೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ನಾನು ಇದೇ ಜಾರ್ಗೆ, ರುಬ್ಬಿರೋಂಥ ಜಾರ್ಗೆ ನೀರು ಸೇರಿಸ್ತಾ ಇದ್ದೀನಿ. ಕೋಳಿ ಸಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಸಾಕಷ್ಟು ಮಸಾಲೆ ಎಲ್ಲ ಜಾರಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಅದೇ ಜಾರ್ಗೆ ನೀರು ಹಾಕಿ ಸಾರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೋಳಿ ಸಾರು ಕನ್ಸಿಸ್ಟೆನ್ಸಿ ನಿಮ್ಮ ಮನೆಯ ಪ್ರಕಾರ ನೀರನ್ನ ಸೇರಿಸ್ಕೊಳ್ಳಿ. ಕೆಲವರು ಕೋಳಿ ಸಾರು ತೆಳುಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ವೈಟ್ ರೈಸ್ಗೆಲ್ಲ. ಕೆಲವರು ಮುದ್ದೆಗೆ ತಿನ್ನುವಾಗ ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳು ಮಾಡಿದರೆ ಮುದ್ದೆಗೆ ಅಂಟಲ್ಲ ಅಂತಾರೆ. ಅದರಿಂದ ನೋಡಿ ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇದು ಫಾರ್ಮ್ ಕೋಳಿ ಆಗಿರೋದ್ರಿಂದ, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಯಕ್ಕೆ ಸಾಕಷ್ಟು ಟೈಮ್ ತೊಗೊಳುತ್ತೆ. ಅದರಿಂದ ಇಲ್ಲಿ ನಾನು ನಾಟಿ ಕೋಳಿ ಥರನೇ ಇದನ್ನು ಒಂದು 4ರಿಂದ 5 ವಿಸಿಲ್ ಬರಬೇಕು. ಬಾಯ್ಲರ್ ಕೋಳಿ ತೊಗೊಂಡ್ರೆ ನೀವು 1 ವಿಸಿಲ್ ಅಥವಾ 2 ವಿಸಿಲ್ ಸಾಕಾಗುತ್ತೆ. ಕೋಳಿ ಸಾರು ತಯಾರಾಗೋಷ್ಟರಲ್ಲಿ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನ್ ವೆಜ್ಜಲ್ಲಿ ನಿಮ್ಮ ಮನೆಯ ಒಂದು ವಿಶೇಷವಾದ ಅಡುಗೆ, ನಿಮ್ಮ ಮನೆತನದಲ್ಲಿ ಕಲ್ತಿರೋಂಥದ್ದು ಅಥವಾ ಫ್ರೆಂಡ್ಸಿಂದ ಕಲ್ತಿರೋಂಥದ್ದು ಅಥವಾ ಒಂದು ಪರ್ಟಿಕ್ಯುಲರ್ ರೀಜನ್ದು ಹೊಸದಾಗಿ ಕಲ್ತಿರೋಂಥದ್ದು ಯಾವುದೇ ಆದರೂ ಒಂದು ಸ್ಪೆಷಲ್ ಅಡುಗೆನ ನಮಗೆ ನಾನ್ ವೆಜ್ ಅಡುಗೆನ ಬರೆದು ಕಳಿಸಿ. ಸೆಲೆಕ್ಟ್ ಆದ ಒಂದು ವಿಶೇಷವಾದ ಅಡುಗೆಗೆ ರವಿ ಮಸಾಲ ಹಾಗೂ ಅಮೃತ್ ನೋನಿಯವರ ಗಿಫ್ಟ್ ಹ್ಯಾಂಪರ್ ನಿಮ್ಮ ಮನೆಗೆ ತಲುಪಿಸ್ತೀವಿ. ನಿಮ್ಮ ಫೋಟೋ, ಫೋನ್ ನಂಬರ್ ಹಾಗೂ ಅಡ್ರೆಸ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋಂಥ ಲಿಂಕ್ಗೆ ಕಳಿಸ್ಕೊಡಿ. ಕುಕ್ಕರ್ ತಣ್ಣಗಾಗಿದೆ. ಕೋಳಿ ಸಾರು ಹೆಂಗಾಗಿದೆ ನೋಡೋಣ. ಆಹಾ, ಜಿಡ್ಡಿನ ಅಂಶ ಬಿಟ್ಕೊಂಡಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಆ ಚಿಕನ್ ಫ್ರೈಯನ್ನು ಯಾವ ರೀತಿ ಮಾಡೋದು ಇವತ್ತು ಮಾಡಿ ತೋರಿಸ್ತೀನಿ. ಈಗ ಅದಕ್ಕೆ ಐಟಮ್ ಬೇಕಾಗಿದೆ, ಸ್ವಲ್ಪ ಈರುಳ್ಳಿ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಪೇಸ್ಟು, ಖಾರದ ಪುಡಿ ಸ್ವಲ್ಪ, ಮತ್ತು ಹಲ್ದಿ ಸ್ವಲ್ಪ, ಅಂತಂದರೆ ಅರಿಶಿನ ಪುಡಿ, ಮತ್ತು ಬಂದ್ಬಿಟ್ಟು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕರಿಬೇವು,
ಟೊಮೊಟೊ ಪೇಸ್ಟ್ ಒಂಚೂರು, ಓಕೆ ಸರ್. ಮತ್ತೆ ಗೋಡಂಬಿ ಹಾಲು ಒಂಚೂರು, ಓಕೆ ಅಷ್ಟೇ. ಎಷ್ಟು ಕೆಜಿ ಸರ್ ಇವತ್ತು ಚಿಕನ್? ಸರ್ ಹಾಫ್ ಕೆಜಿಗೆ ಫ್ರೈ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಸ್ ಸರ್. ಸರ್ ಈಗ 50 ಗ್ರಾಮ್ ಆಯಿಲ್ ಹಾಕೊಂಡು, ಮೊದಲನೇದಾಗಿ 50 ml ಆಯಿಲ್. ಸ್ವಲ್ಪ ಅರ್ಧ ಈರುಳ್ಳಿ ಪೇಸ್ಟ್, ಎಸ್ ಸರ್. 1 ಟೇಬಲ್ ಸ್ಪೂನ್ ಈರುಳ್ಳಿ ಪೇಸ್ಟ್, ಈಗ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ, ಅರ್ಧ ಟೇಬಲ್. ಇವೆಲ್ಲ ದಿಢೀರಂತ ಮಾಡ್ಕೋಬೋದು ಮನೆಯಲ್ಲಿ, ಇಮಿಡಿಯೇಟ್ ಮಾಡ್ಕೋಬಹುದು ಸರ್. ಸರಿ, ಈಗ ಇದಕ್ಕೆ ಚಿಕನ್ ಹಾಕ್ತಾ ಇದೀವಿ, ಅರ್ಧ ಕೆಜಿ ತೊಳ್ಕೊಂಡಿರೋ ಚಿಕನ್ ಅರ್ಧ ಕೆಜಿ ಹಾಕ್ತಾ ಇದೀವಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀವಿ. 1.5 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸರ್ ಒಳ್ಳೆ ಈ ಆಂಬಿಯನ್ಸ್ಗೆ ನಾವು ಮನಸ್ಸು ಹೋಗ್ಬಿಟ್ಟಿದೀವಿ ಸರ್. ಮಲ್ಲಿಕಾ ಬಿರಿಯಾನಿ ಅಂದ್ರೆ ಇದು ಓಲ್ಡ್ ಅಲ್ವಾ ಸರ್? ಹೋಟೆಲ್ ಇದು. ಹೌದು. ಈ ಹೊಸ ಹೋಟ್ಲು ಸಾಯಂಕಾಲ ಮಾತ್ರ? ಹೌದು ಸರ್, ಸಾಯಂಕಾಲ ಹೊಸ ಹೋಟ್ಲು ಸಾಯಂಕಾಲ ವೀಕ್ಷಕರು ಮಲ್ಲಿಕಾ ಬಿರಿಯಾನಿ ಸವಿಬೇಕಂದ್ರೆ ಅಲ್ಲಿ ಹೋಗ್ಬೇಕು. 6:30 ಇಂದ 10:30. ಇಲ್ಲಿ ಬಂದು ಮಧ್ಯಾಹ್ನ 3 ಗಂಟೆ ಮುಗಿತು, ಮಧ್ಯಾಹ್ನ 4 ಗಂಟೆವರೆಗೂ ಇರ್ತದೆ ಸರ್ ಊಟ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. ಶನಿವಾರ ಬೆಳಗ್ಗೆ 7:30 4 ಗಂಟೆವರೆಗೂ. ಸಂಡೇ ಬಂದ್ಬಿಟ್ಟು 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. ಹೊಸ ಹೋಟ್ಲದು ಲೊಕೇಶನ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀವಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್. ಓಕೆ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್. ಯಾವುದೇ ಗರಂ ಮಸಾಲ? ಓಕೆ, ಯಾವುದೇ ಗರಂ ಮಸಾಲ. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಸರ್. ಟೊಮೊಟೊ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಪೇಸ್ಟ್. ನೋಡಿ, ಮಲ್ಲಿಕಾ ಬಿರಿಯಾನಿ ಚಿಕನ್ ಫ್ರೈ ಲೈವ್ ಆಗಿ ಸಿಗ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ, ದಯವಿಟ್ಟು ಅನುಕೂಲ ಆದರೆ ಕಾಮೆಂಟ್ ಹಾಕಿ. ಸಿಂಪಲ್ ಇರ್ತದೆ, ಟೇಸ್ಟಿ ಆಗಿರ್ತದೆ. ಹೌದು. ಮಟನ್ ಸಾರು ಆಯಿತು, ಈಗ ಚಿಕನ್ ಫ್ರೈ. ಇದು ಎಷ್ಟೊತ್ತು ಇದಾಗಬೇಕು ಸರ್ ಈ ಥರ? ಇದು ಕರೆಕ್ಟಾಗಿ ಒಂದು 10 ನಿಮಿಷ ಸರ್. 10 ನಿಮಿಷ ಇದಾಗ್ಬಿಟ್ರೆ 10 ನಿಮಿಷ. ಈಗ ಒಂಚೂರು ಗೋಡಂಬಿ ಪೇಸ್ಟ್ ಹಾಕ್ತೀವಿ, ಅದು ಅರ್ಧ ಟೇಬಲ್ ಸ್ಪೂನ್. ಎಲ್ಲ ಫ್ಲೇವರು ಮತ್ತು ಪರಿಮಳ ಇನ್ಕ್ರೀಸ್ ಜಾಸ್ತಿ ಮಾಡುವಂಥದ್ದೆಲ್ಲ ಬಿದ್ದೋಯ್ತು. ಈಗ ಕೋಟಿಂಗ್ ಬರ್ತಾ ಇದೆ. ಈ ರೀತಿ ಕೋಟಿಂಗ್ ಇದ್ರೆ ಹೌದು, ಸೊ ಆ ಫ್ಲೇವರು ಈ ಮಸಾಲೆ ಹೌದು ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಶೈನಿಂಗ್ ಇದೆ, ಮೌತ್ ವಾಟರಿಂಗ್ ರೆಸಿಪಿ. ಈಗ ಸ್ವಲ್ಪ ಕರಿಬೇವು, ಸ್ವಲ್ಪ ಫ್ಲೇವರ್ಗೆ ಕಸೂರಿ ಮೇಥಿ. ಈಗ ಒಂದು 100 ml ನೀರು ಹಾಕೋಣ. ಸರ್ ನನಗೆ ನೆನಪಿದೆ, ಇದೇ ಒಂದು ಜಾಗದಲ್ಲಿ 1 ವರ್ಷ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ವಿಡಿಯೋ ಮಾಡಿದ್ವಿ. ಶುಭಮಂಗಳ ಸಿನಿಮಾ, ಮೇಘನಾ ಗಾಂವ್ಕರ್ ಎಲ್ಲ ಬಂದಿದ್ರು. ನೀವು ಅಡಿಗೆ ಮಾಡಿ ತೋರಿಸಿದ್ರಿ ಅವರಿಗೆ. ಹೌದು, ಎಲ್ಲ ತುಂಬಾ ಖುಷಿ ಪಟ್ಟು ಊಟ ಮಾಡಿದ್ರು. ವೆಜ್ ಪಲಾವ್ ಮಾಡಿದ್ವಿ. ಹೌದು, ವೆಜ್ ಪಲಾವ್ ತುಂಬಾ ಖುಷಿ ಪಟ್ರು. ಹೌದು, ಮಲ್ಲಿಕಾ ಬಿರಿಯಾನಿಯ ಫ್ಲೇವರ್ಗೆ. ಆ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ, ದಯವಿಟ್ಟು ನೋಡಿ. ಅದ್ಭುತವಾಗಿ ವೆಜ್ ಪಲಾವ್ ತೋರಿಸಿದ್ರು ಸರ್. ಈಗ ಮೆಣಸಿನಕಾಯಿ ಫ್ಲೇವರ್ಗೆ ಒಂದು 3 ಮೆಣಸಿನಕಾಯಿ ಕಟ್ ಮಾಡಿರೋ 3 ಮೆಣಸಿನಕಾಯಿ. ಇಂಗ್ರೀಡಿಯೆಂಟ್ಸ್ ತೋರಿಸಿದಿಲ್ಲ, ಇದನ್ನ ಆ್ಯಡ್ ಮಾಡ್ಕೊಳ್ಬೇಕು. 3 ಮೆಣಸಿನಕಾಯಿ ಫ್ರೈ ಆಗಬೇಕು. ಮತ್ತೆ ಕೋಟಿಂಗ್ ಹಚ್ಕೊಂತ ಇದೆ. ಆ್ಯಕ್ಚುಲಿ ನನಗೆ ಸುಮಾರು ಬರ್ತದೆ ಕಾಮೆಂಟ್ಸ್, ಹಳೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ. ಬರೀ ಬೆಂಗಳೂರಲ್ಲಿ ಮಾತ್ರ ಸವಿಬೇಕಾ ಮಲ್ಲಿಕಾ ಬಿರಿಯಾನಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗೋಂಗೆ ಮಾಡಿ ಅಂತ. ಓಕೆ, ಅದೇನಾದ್ರು ಪ್ಲಾನ್ ಇದೆಯಾ ಸರ್? ಇದೆ ಸರ್, ಇದೆ ಖಂಡಿತ. ಇನ್ನೊಂದು 6-9 ಮಂತ್ಸ್ ಆದ್ರೆ ಎಲ್ಲಾ ಕಡೆನೂ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಇದೆ ಅಂತಂದ್ರೆ 224 ತಾಲೂಕುಗಳು ಬರ್ತದೆ. ಎಲ್ಲಾ ತಾಲೂಕು ಕೂಡ ಮಲ್ಲಿಕಾ ಬಿರಿಯಾನಿ ಒಂದೊಂದು ಫ್ರಾಂಚೈಸಿ ಕೊಡೋ ಐಡಿಯಾ ಇದೆ ಸರ್. 224 ಎಲ್ಲಾ ಜಾಗದಲ್ಲೂ ಕೂಡ ಇದು ಮಲ್ಲಿಕಾ ಬಿರಿಯಾನಿ ಫ್ಲೇವರ್ ಸವಿಬೇಕು. ಮತ್ತೆ ಇದು ವಿಶೇಷವಾಗಿರುವಂತ ತಿಂಡಿ, ಸೊ ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದೊಂದು ತಾಲೂಕು ನಾವು ಕೊಡೋನಿದ್ದೀನಿ ಸರ್.
ಸೊ ಇದು ಬ್ರೇಕಿಂಗ್ ನ್ಯೂಸ್, ಹೌದು ಸರ್, ಇದು ಜನಕ್ಕೆ ಗೊತ್ತಿದ್ದಿಲ್ಲ. ಹೌದು. ಈ ವಿಡಿಯೋ ಮೂಲಕ ಗೊತ್ತಾಯ್ತು. ಬೇಕಾದವ್ರು ಬೇಕಾದ್ರೆ ನಂಬರ್ ಬರ್ಸ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀವಿ. ಅಂತಂದ್ರೆ ಯಾರಿಗೆ ಫ್ರಾಂಚೈಸಿ ಬೇಕಾಗಿರ್ತದೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಬಿಟ್ಟು ಹೋಗಿದ್ರೆ ಸೊ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಆ ತಾಲೂಕ್ಗೆ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಮಾಡಬೇಕಾದ್ರೆ ನಂದು ವಾಟ್ಸಪ್ ಕಾಲ್ ಮಾಡ್ಬೋದು. ನಂದು 9741849680 ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಪ್ಲೇ ಮಾಡಿ ಆ ನಂಬರ್ಗೆ ವಾಟ್ಸಪ್ ಮಾಡಲಿ ಸರ್, ಸೇವ್ ಮಾಡ್ಕೊ. ಧನ್ಯವಾದ. ದೊಡ್ಡ ಮಟ್ಟಕ್ಕೆ ಮಲ್ಲಿಕಾ ಬಿರಿಯಾನಿ ದಾಪುಗಾಲ್ ಇಡ್ತಾ ಇದೆ. ಅದರ ಮಾಹಿತಿ ಇವತ್ತು ಬ್ರೇಕಿಂಗ್ ನ್ಯೂಸ್ ತರ ಸಿಕ್ಕಿದೆ ವೀಕ್ಷಕರೇ. ನೋಡಿ, ಹೊಸತೊಡಕಿಗೆ ಹೊಸ ನ್ಯೂಸು, ಹೊಸ ವಾರ್ತೆ. ಸರ್ ಇನ್ನೊಂದು 5 ನಿಮಿಷ ಆಗ್ಬೇಕು ಸರ್. 5 ನಿಮಿಷ ಸರ್. ನೋಡ್ಬಿಡೋಣ. ಅದು ಆ ಈಟಲ್ಲಿ ಸ್ವಲ್ಪ ಹೊತ್ತಿದ್ರೆ ಆ ಫ್ಲೇವರ್ ಎಲ್ಲ ಎಳ್ಕೊಂತದೆ. ಮತ್ತೆ ಚಿಕನ್ ಎಲ್ಲಿರೋ ಫ್ಲೇವರ್ ಆಚೆ ಕಡೆನೂ ಸ್ವಲ್ಪ ಬಿಡ್ತದೆ, ಟೇಸ್ಟಿ ಆಗಿರ್ತದೆ. ಓಕೆ ಸರ್. ಸ್ಲೋ ಫ್ಲೇಮಲ್ಲಿ ಮಾಡಿದಾಗ ನಿಮ್ಗೆ ಇನ್ನಷ್ಟು ಟೇಸ್ಟ್ ಬರ್ತದೆ. ಯಾಕಂದ್ರೆ ಅದಕ್ಕೂ ಟೈಮ್ ಸಿಗ್ತದೆ ಆ ಈಟನ್ನ ಎಲ್ಕೊಂಡು ಫ್ಲೇವರ್ಸ್ ಅನ್ನ ರಿಲೀಸ್ ಮಾಡಕ್ಕೆ. ಓಕೆ ಸರ್, ಚಿಕನ್ ಫ್ರೈ ರೆಡಿ ಆಗಿದೆ ಸರ್. ಕ್ಲೀನ್ ಆಗಿ ಬೆಂದೈತೆ. ಸೊ ಕೋಟಿಂಗು ಬಂದೈತೆ. ಸೊ ಮಟನ್ ಸಾರ್ ಜೊತೆ ಸೈಡ್ ಅಲ್ಲಿ ಇದೊಂದ್ 2 ಪೀಸ್ ಇಟ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಸರ್.